ಬೆಂಗಳೂರು ಟು ಮೈಸೂರಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚರಿಸುವಂತಹ ವಾಹನ ಸವಾರರು ನೋಡಲೇಬೇಕಾದಂತಹ ಸುದ್ದಿ ಇದು. ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚರಿಸುವಂತಹ ವಾಹನ ಸವಾರರಿಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಒಂದು ಶಾಕಿಂಗ್ ನ್ಯೂಸ್ ಅನ್ನು ಕೊಟ್ಟಿದೆ. ಏನದು ಶಾಕಿಂಗ್ ನ್ಯೂಸ್? ಬನ್ನಿ ಅದನ್ನೇ ನೋಡ್ಕೊಂಡು ಬರೋಣ. ದಶಪಥ ವಾಹನ ಸವಾರರಿಗೆ ಬಿಗ್ ಶಾಕ್. ಏಪ್ರಿಲ್ 1ರಿಂದ ದಶಪಥ ಟೋಲ್ ದರ ಏರಿಕೆ. ಬೆಂಗಳೂರು ಟು ಮೈಸೂರು ದಶಪಥ ಹೆದ್ದಾರಿ ಒಂದಲ್ಲ ಒಂದು ವಿಚಾರಕ್ಕೆ ಸದ್ದು ಮಾಡ್ತಾ ಇದೆ. ದಶಪಥ ಹೆದ್ದಾರಿ ಆರಂಭವಾದಾಗಿನಿಂದಲೂ ಟೋಲ್ ವಿಚಾರದಲ್ಲಿ ಹಲವು ಬಾರಿ ಹೆದ್ದಾರಿ ಪ್ರಾಧಿಕಾರ ಟೋಲ್ ದರವನ್ನು ಹೆಚ್ಚಿಸಿದೆ. ಇದೀಗ ಮತ್ತೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ದಶಪಥ ಹೆದ್ದಾರಿ ಟೋಲ್ ದರವನ್ನು ಹೆಚ್ಚಿಸಿದ್ದು, ಕಣಿಮಿಣಿಕೆ ಮತ್ತು ಶೇಷಗಿರಿ ಟೋಲ್ ಪ್ಲಾಜಾಗಳಲ್ಲಿ ಟೋಲ್ ಶುಲ್ಕ ಪರಿಷ್ಕರಣೆ ಮಾಡಿದೆ. ನೂತನ ಟೋಲ್ ದರ ಏಪ್ರಿಲ್ 1ರಿಂದ ಜಾರಿಗೆ ಬರ್ತಾ ಇದ್ದು, ಹಾಗಾದರೆ ಟೋಲ್ ದರ ಎಷ್ಟೆಷ್ಟು ಏರಿಕೆ ಆಗಿದೆ ಅಂತ ನೋಡೋದಾದ್ರೆ, ಕಣಿಮಿಣಿಕೆ ಮತ್ತು ಶೇಷಗಿರಿ ಟೋಲ್ ಪ್ಲಾಜಾ 4 ಚಕ್ರದ ವಾಹನ ಏಕಮುಖ ಪ್ರಯಾಣಕ್ಕೆ 170 ರೂಪಾಯಿ, ದ್ವಿಮುಖ ಪ್ರಯಾಣಕ್ಕೆ 255 ರೂಪಾಯಿ, ತಿಂಗಳ ಪಾಸು 5,715 ರೂಪಾಯಿ. ಇನ್ನು LCV ಮತ್ತು LGV ಮಿನಿ ಬಸ್ಗಳ ದರವನ್ನು ನೋಡುವುದಾದ್ರೆ, ಏಕಮುಖ ಪ್ರಯಾಣಕ್ಕೆ 275 ರೂಪಾಯಿ, ದ್ವಿಮುಖ ಪ್ರಯಾಣಕ್ಕೆ 415 ರೂಪಾಯಿ, ತಿಂಗಳ ಪಾಸು 9,230 ರೂಪಾಯಿ. ಇನ್ನು ಟ್ರಕ್, ಬಸ್ಸು 2XLಗಳಿಗೆ ಯಾವ ರೀತಿಯ ದರ ನಿಗದಿಯಾಗಿದೆ ಅಂತ ನೋಡುವುದಾದ್ರೆ, ಏಕಮುಖ ಪ್ರಯಾಣಕ್ಕೆ 580 ರೂಪಾಯಿ, ದ್ವಿಮುಖ ಪ್ರಯಾಣಕ್ಕೆ 870 ರೂಪಾಯಿ, ತಿಂಗಳ ಪಾಸ್ 19,345 ರೂಪಾಯಿ. ಇನ್ನು XXL ವೆಹಿಕಲ್ಗಳಿಗೆ ಯಾವೆಲ್ಲ ದರವನ್ನು ನಿಗದಿ ಮಾಡಲಾಗಿದೆ ಅಂತ ನೋಡುವುದಾದ್ರೆ, ಏಕಮುಖ ಪ್ರಯಾಣಕ್ಕೆ 635 ರೂಪಾಯಿ, ದ್ವಿಮುಖ ಪ್ರಯಾಣಕ್ಕೆ 950 ರೂಪಾಯಿ, ತಿಂಗಳ ಪಾಸ್ 21,100 ರೂಪಾಯಿ. ಇತ್ತ ಮಲ್ಟಿ ಎಕ್ಸೆಲ್ ವೆಹಿಕಲ್, ಹೆವಿ ಕನ್ಸ್ಟ್ರಕ್ಷನ್ ಸೇರಿದಂತೆ ಇನ್ನಿತರ ವಾಹನಗಳ ದರ ಹೇಗಿದೆ ಅಂತ ನೋಡುವುದಾದ್ರೆ, ಏಕಮುಖ ಪ್ರಯಾಣಕ್ಕೆ 910 ರೂಪಾಯಿ, ದ್ವಿಮುಖ ಪ್ರಯಾಣಕ್ಕೆ 1,365 ರೂಪಾಯಿ, ಇನ್ನು ತಿಂಗಳ ಪಾಸ್ 30,335 ರೂಪಾಯಿ. ಇತ್ತ ಓವರ್ ಸೈಜ್ ವೆಹಿಕಲ್ 7ಕ್ಕಿಂತ ಹೆಚ್ಚು ಎಕ್ಸೆಲ್ ವಾಹನಗಳೆಲ್ಲ ಯಾವ ರೀತಿ ದರ ಇದೆ ಅಂತ ನೋಡೋದಾದ್ರೆ, ಏಕಮುಖ ಪ್ರಯಾಣಕ್ಕೆ 1,110 ರೂಪಾಯಿ, ದ್ವಿಮುಖ ಪ್ರಯಾಣಕ್ಕೆ 1,660 ರೂಪಾಯಿ, ಇನ್ನು ತಿಂಗಳ ಪಾಸ್ 36,930 ರೂಪಾಯಿ. ಇನ್ನು ಇದರ ಜೊತೆಗೆ ಎಲ್ಲಾ ಬಗೆಯ ವಾಹನಗಳು 24 ತಾಸಿನ ಒಳಗಡೆ ಹಿಂತಿರುಗಿದರೆ ಪಾವತಿಸಬೇಕಾದಂತಹ ಟೋಲ್ನಲ್ಲಿ 25% ರಿಯಾಯಿತಿ ಸಿಗಲಿದೆ. ಇನ್ನು ಒಂದೇ ತಿಂಗಳಲ್ಲಿ 50 ಬಾರಿ ಪ್ರಯಾಣಿಸಿದರೆ 35% ರಿಯಾಯಿತಿ ಸಿಗಲಿದೆ. ಒಟ್ಟಾರೆ ಏಪ್ರಿಲ್ 1ರಿಂದ ಪ್ರತಿ ವರ್ಷದಂತೆ ಈ ವರ್ಷ ಟೋಲ್ ದರ ಏರಿಕೆ ಮಾಡಲಾಗಿದೆ. ಇದು ಏಪ್ರಿಲ್ 1ರಿಂದ ಜಾರಿಯಾಗ್ತಾ ಇದ್ದು, ಪ್ರಯಾಣಿಕರ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.